ರಾಜ್ಯ ರಾಜಕೀಯ ವಲಯದಲ್ಲಿ ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆಗಳು ಸಾಗ್ತಾ ಇದೆ. ಈ ಬೆನ್ನಲ್ಲೇ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲು ಅನ್ನೋದು ಸುಳ್ಳು. 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹೈಕಮಾಂಡ್ ಡಿಸಿಎಂ ಆಗಿ ಅಂತ ಹೇಳಿದ್ರೆ ನಾನು ಆಗ್ತೇನೆ. ಡಿಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. 2028ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿ ಸಚಿವ ಜಮೀರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೇನು ಇಲ್ಲ, 2028ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಎಲ್ಲ ಕಡೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಿದ್ದಾರೆ. ಈಗ ಸಹಜ, ಅದು ಭಾಳ ಸಾವಿರ ಅಭಿಮಾನಿಗಳೂ ಆಸೆ ಇದೆ. ಡಿಕೆ ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ನಾನು ಹೇಳ್ತಾ ಇಲ್ವಾ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಆದಮೇಲೆ ಏನಕ್ಕೆ ಅವರು ಪಕ್ಷಕ್ಕೆ ಶ್ರಮ ಪಟ್ಟವ್ರೆ, ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯಯಿಂದನೇ ಮೊನ್ನೆ 140 ಗೆಲ್ಲಕ್ಕೆ ನಾವು ಸಾಧ್ಯ ಆಯಿತು. ಆ ಕಾರಣಕ್ಕೆ ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಹಂಗೂ ನಮಗೂ ಆಸೆ ಇದೆ. ಸಿದ್ದರಾಮಯ್ಯ ಆದಮೇಲೆ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೀವಿ. 28ವರೆಗೂ ಸಿದ್ದರಾಮಯ್ಯ ಅವರು, ಅದಾದಮೇಲೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಇತ್ತೀಚೆಗೆ ಈಗ ಸರ್ಕಾರ ಚೇಂಜ್ ಆಗುತ್ತೆ ಅನ್ನೋದು ಒಂದು 29 ಇದೇ 21ಕ್ಕೆ ಸರ್, ಅದು BJP ಹೂವಾಪೂವ ಸುದ್ದಿಗಳು. ಆ ಥರ ಏನಿಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಟೈಮಲ್ಲಿ ಏನಂದರು, ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ ಟೈಮಲ್ಲಿ ಮಾಧ್ಯಮಕ್ಕೆ ಮಾತಾಡುವಾಗ ಏನಂತ ಹೇಳಿದರು, ನಾನೇ 28ವರೆಗೂ ಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟರು. ಮಾಧ್ಯಮದವ್ರಿಗೆ ಡಿ.ಕೆ. ಶಿವಕುಮಾರ್ನ ಕೇಳಿದ್ರಿ, ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ. ಹೌದು, ಅವ್ರು ಹೇಳ್ತಾರೆ ಸರಿ, ಅವ್ರು 28ವರೆಗೂ ಮುಖ್ಯಮಂತ್ರಿ ಇರ್ತಾರೆ, ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. 4 ದಿನ ಹಿಂದೆ ex-MP ಮನೆ ಸುರೇಶ್ ಅವರು, ಡಿ.ಕೆ. ಸುರೇಶ್ ಅವರು ಏನಂದಿದ್ದಾರೆ, 2028ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, 2028 ಚುನಾವಣೆ ಅವ್ರ ನೇತೃತ್ವದಲ್ಲೇ ಹೋಗ್ತೀನೋ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಒಂದು ವೇಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದರೆ ತಮ್ಮ ನಿಲುವು ಏನಂತ ಕೇಳಿ. ಈಗ ನಾನು ಹೇಳಿದ್ರು, ನಾವೆಲ್ಲ ಹೈಕಮಾಂಡ್ ರೀ, ನಾವೆಲ್ಲ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿರ್ತಾರಂತ ನಾವೆಲ್ಲ ಭಾವಿಸ್ತೀವಿ ನಾವು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವು